ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಏನಪ್ಪ ಅಂದ್ರೆ ನಿನ್ನೆ ಒಂದು SSP ಅಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಹೇಳಿದ್ದೆ. ಅಂದರೆ ಇವತ್ತು ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಹಂಗಾಗಿಬಿಟ್ಟು ಹುಡುಗರು ಅದ್ರ ತಕ್ಕನಂಗೆ ಕಮೆಂಟ್ ಆಗ್ತಾಯಿದ್ರಿ, ಅಣ್ಣ ಈ SSP ಹಾಸ್ಟೆಲ್ ಪೋರ್ಟಲ್ ಇನ್ನೂ ಕೂಡ ಏನೂ ಅಪ್ಡೇಟ್ ಆಗಿಲ್ಲ, ಆ್ಯಂಡ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಒಂದು ಏನಾದರೂ ಐಡಿಯಾ ಇದ್ರೆ ಹೇಳಂತ ಕಮೆಂಟ್ಸ್ ಹಾಕಿದ್ರಿ. ಸೊ ಹಂಗಾಗಿಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಯಾರಾದರೂ ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಕೊಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೊಡೋಕೆ ಒಂದು ಸಪೋರ್ಟ್ ಮಾಡೋದು ಅಂತ ಕೇಳ್ಕೊಳ್ತೀನಿ. ಸರಿ, ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ SSP ಪೋರ್ಟಲ್ ಬಂತಂದರೆ ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಇವತ್ತು ರಜೆ ಇರೋ ಕಾರಣ ಆಗಿರ್ಬೋದು, ಮೇ ಬಿ ನಾಳೆ ಇದು ಅಪ್ಡೇಟ್ ಆಗ್ಬೋದು, ಬಟ್ ಇದು ಬಂದಿರತಕ್ಕಂಥದ್ದಂತೂ ಕನ್ಫರ್ಮ್. ಓಕೆ, ಇವತ್ತು ಹಾಸ್ಟೆಲ್ ಇನ್ನೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಆಗುತ್ತೆ, ಓಕೆ, ನಾಳೆ ಆದರೂ ಆಗುತ್ತೆ, ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ, ಆಗುತ್ತೆ. ಓಕೆ, SSP ಪೋರ್ಟಲ್ಲೂ ಆಗುತ್ತೆ, ಆ್ಯಂಡ್ BCM ಅಂತ ಸಪ್ರೇಟಾಗಿ ಏನೋ ಮಾಡ್ಕೊಂಡಿದ್ದಾರೆ ನೋಡ್ರಿ, ಅಲ್ಲೂ ಕೂಡ ಏನಾಗ್ತದೆ ಅಪ್ಡೇಟ್ ಆಗುತ್ತೆ. ಸರ್, ಇವಾಗ ಇಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಮೇನ್ ವಿಚಾರಕ್ಕೆ ಮಾತಾಡೋದಂತಂದರೆ ನೀವು ಎಲ್ಲೂ ಕೂಡ ಸರ್ಚ್ ಮಾಡೋಕೋಗ್ಬಿಟ್ರಿ. ಓಕೆ, ಸುಮ್ಮನೆ ವೇಸ್ಟ್ ಮಾಡ್ಕೋತಾರೆ. SSP ಪೋರ್ಟಲ್ಲೇ ಬನ್ನಿರಿ, ಬೇಕಾದರೆ ನಿಮ್ಗೆ ಸಿಗುತ್ತೆ. ಓಕೆ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡ್ರಿ, SSP ಸ್ಟೂಡೆಂಟ್ ID ಬೇಕಾಗ್ತದೆ. ಓಕೆ, ಯಾರೆಲ್ಲ SSP ಸ್ಕಾಲರ್ಶಿಪ್ ಹಾಕೋಕ್ಕೆ ID ಇರುತ್ತೆ ನೋಡ್ರಿ, ಆ ಒಂದು SSP ಸ್ಟೂಡೆಂಟ್ ID ಬೇಕಾಗುತ್ತೆ. ಯಾಕಂದರೆ ಎರಡು ಕೂಡ ಪ್ಲಚ್ ಆಗುತ್ತೆ. ಯಾಕಂದರೆ ಯಾರ ಮುಂದೆ ಯಾರಾದರೂ ಹಾಸ್ಟೆಲ್ಗೆ ಹೋಯ್ತಂದರೆ SSP ಸ್ಕಾಲರ್ಶಿಪ್ ಅನ್ನೋದು ಸ್ವಲ್ಪ ಕಟ್ ಆಗುತ್ತೆ. ಓಕೆ, ಸೊ ಹಂಗಾಗಿಬಿಟ್ಟು SSP ಸ್ಟೂಡೆಂಟ್ ID ಬೇಕಾಗ್ತದೆ. ಆ್ಯಂಡ್ ಅದ್ರ ತಕ್ಕನಿಗೆ ಒಂದು ಆ್ಯಕ್ಟಿವ್ ಇರುವಂಥದ್ದು ಒಂದು ಮೊಬೈಲ್ ನಂಬರ್ ಬೇಕಾಗ್ತದೆ. ಆ್ಯಂಡ್ ಅದೇ ಥರನಾದಂಥ ಕ್ಯಾಸ್ಟ್ RD ನಂಬರ್, ಅಂದರೆ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಎರಡು ಸೇರಿ ಬಂದಿರುತ್ತೆ ನೋಡಿರಿ. ಫಾರ್ ಎಕ್ಸಾಂಪಲ್ ಜನರಲ್ ಸ್ಟೂಡೆಂಟ್ಗೆ ಆ ಒಂದು ಕ್ಯಾಸ್ಟ್ ಒಂದು RD ನಂಬರ್ ಅಂತ ಇರ್ತದೆ, ಆ RD ನಂಬರ್ ಬೇಕಾಗುತ್ತೆ. ಅದಾದ ನಂತರ ಇನ್ಕಮ್ RD ನಂಬರ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಬೇರೆ ಒಂದು ಕ್ಯಾಸ್ಟ್ ಅವರಾಗಿತ್ತಂದರೆ ಕ್ಯಾಸ್ಟ್ ಬೇರೆ ಇರ್ತದೆ, ಇನ್ಕಮ್ ಬೇರೆ ಇರ್ತದೆ. ಸೊ ಹಂಗಾಗ್ಬಿಟ್ಟು ಎರಡು ಕೂಡ RD ನಂಬರ್ ಮೇನ್ ಇಂಪಾರ್ಟೆಂಟು, ಅದು ಬೇಕಾಗ್ತದೆ. ಅದಾದ ತಕ್ಷಣ ಹುಡುಗರು ಮೇನ್ ಕೇಳ್ತಿರೋದು ಇದು. ಓಕೆ, ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಅಂತ ಹೆಂಗೆ ಕಾಣಿಸ್ತಿದೆ ನೋಡಿರಿ ಇದು. ಓಕೆ, ಇದನ್ನೆಲ್ಲಿ ಸಿಗುತ್ತೆ ಬರ್ತಾರೆ ಅಂತ ಕೇಳ್ತಿದ್ದಾರೆ ನೋಡಿರಿ. ಯೂನಿವರ್ಸಿಟಿ ರಿಜಿಸ್ಟರ್ ನಂಬರು ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ. ಓಕೆ, ನಿಮ್ಮ ಕಾಲೇಜಲ್ಲಿ ಈಗ ಸದ್ಯಕ್ಕಂತೂ ಈಗ ಒರಿಜಿನಲ್ ಅಂತೂ ಬಂದಿರಲ್ಲ, ಸದ್ಯಕ್ಕೆ ಟೆಂಪ್ರರಿ ರಿಜಿಸ್ಟರ್ ನಂಬರ್ ಅಂತ ಬರ್ತದೆ. ಅದನ್ನು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಯೂಸ್ ಮಾಡ್ಕೋಬೋದು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್. ಓಕೆ, ಅದಾದ ತಕ್ಷಣ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್. ಇದು ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಎಲ್ಲಪ್ಪ ಬರ್ಸ್ಕೊಳ್ಳೋದು ಅಂತ ನೀವು ಅನ್ಕೋಬೋದು. ಈ ಸದ್ಯಕ್ಕೆ ಕಲಿತಾ ಇರೋದು ಅಂತೂ ಅದನ್ನು ಬರ್ಸ್ಕೊಂಡ್ರೆ ನಡೀತದ, ಇಲ್ಲ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಶುಡ್ ಪ್ರೊವೈಡ್ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಯಾರು ಬೇಕಿದ್ದು ಪೋಸ್ಟ್ ಮೆಟ್ರಿಕ್, ಈ ಸದ್ಯಕ್ಕೆ ಬಿಟ್ಟಿರೋದು ಪೋಸ್ಟ್ ಮೆಟ್ರಿಕ್ದವ್ರು ಮಾತ್ರ. ಸೊ ಹಂಗಾಗ್ಬಿಟ್ಟು ನೀವು ಕಲಿತಾ ಇರೋಂಥ ಕಾಲೇಜಲ್ಲಿ ಒಂದು ಲೆಟರ್ ಬರ್ಸ್ಕೋಬೇಕಾಗ್ತದೆ. ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಬೇಡ್ರಿ, ಇದು ಇಲ್ಲದೇ ಇದ್ರೂ ಕೂಡ ನಡೀತದೆ. ಓಕೆ, ಅಲ್ಲಿ ಬಾದಿದ್ರೆ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ನಾಟ್ ಕಂಪಲ್ಸರಿ ಇಲ್ಲ. ಸರಿ, ಅದಾದ ತಕ್ಷಣ ಮಾರ್ಕ್ಸ್ ಕಾರ್ಡ್ ಯಾವ್ದು ಬೇಕಪ್ಪ ಅಂತ ಕೇಳ್ತಾರೆ. ಮಾರ್ಕ್ಸ್ ಕಾರ್ಡ್ ನಿಮ್ಮದು SSLCದು ಕೂಡ ಬೇಕಾಗ್ತದೆ, ಆ್ಯಂಡ್ PUC ಕೂಡ ಬೇಕಾಗ್ತದೆ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಹುಡುಗರಿಗೆ ಫಸ್ಟ್ ಇಯರ್ ಮುಗಿಸ್ಕೊಂಡು ಸೆಕೆಂಡ್ ಇಯರ್ ಬಂದಿರ್ತಾರೆ. ಲೈಕ್ ಈಗ ಒಂದು ಎಕ್ಸಾಂಪಲ್ ಹೇಳೋದಂದ್ರೆ, ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ, ಈಗ 4th ಸೆಮ್ 6th ಸೆಮ್ ಈ ರೀತಿ ಇರ್ತಾರೆ. ಅವ್ರು ಯಾರು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಂತಂದರೆ ನೀವು ಪ್ರೀವಿಯಸ್ ಇರುವಂಥದ್ದು ಒಂದು, ಫಾರ್ ಎಕ್ಸಾಂಪಲ್ ಈಗ 4th ಸೆಮ್ ಇತ್ತಂದರೆ ನಿಮಗೆ ಪ್ರೀವಿಯಸ್ ಇರುವಂಥ 3rd ಸೆಮ್ಮು 2nd ಸೆಮ್ದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಓಕೆ, ನೀವು ಯಾವುದ್ರ ಮೇಲೆ ಅಪ್ಲಿಕೇಶನ್ ಹಾಕಿ ಹೋಗಿದ್ರೆ ಅದು ಇಂಪಾರ್ಟೆಂಟ್. ಎಲ್ಲರೂ ಕೂಡ ಏನಪ್ಪ ಅಂದರೆ ಸೆಕೆಂಡ್ PUCದು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಮೇಲೆ ನೀವು ಅಪ್ಲಿಕೇಶನ್ ಹಾಕೋಕೆ ಟ್ರೈ ಮಾಡಿರಿ, ಆದಷ್ಟು ನಿಮ್ಗೆ ಆಗ್ತದೆ. ಸರಿ, ಅದಾದ ತಕ್ಷಣ ಕಾಂಟ್ಯಾಕ್ಟ್ ಅಡ್ರೆಸ್. ಅಂದರೆ ಈ ಕಾಂಟ್ಯಾಕ್ಟ್ ಅಡ್ರೆಸ್ ಏನಕ್ಕೆ ಬೇಕಪ್ಪ ಅಂದರೆ, ಫಸ್ಟ್ ಹೇಳೋದಂತಂದರೆ ಫಸ್ಟ್ ಪ್ರಿಯಾರಿಟಿ ಯಾವುದಾದ್ರು ಒಂದು ಡಿಸ್ಟಿಕ್ ಹೋಗ್ತೀರ ಅಂತಂದರೆ ಅವರು ಮೊದಲು ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕಲ್ವ, ಅಂದರೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅವರಿಗೆ ನಿಯರೆಸ್ಟ್ ಇರೋರನ್ನ ಫಸ್ಟ್ನೇ ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ಅಂದರೆ ಔಟ್ ಆಫ್ ಡಿಸ್ಟಿಕ್ನ ಸ್ವಲ್ಪ ಹುಡುಗರನ್ನ ತೊಗೊಳ್ತಾರೆ. ಸರಿನಾ, ಅದಕ್ಕೆ ಕಾಂಟ್ಯಾಕ್ಟ್ ಅಡ್ರೆಸ್ ಕೂಡ ಬೇಕಾಗುತ್ತೆ. ಇದಿಷ್ಟು ಸದ್ಯಕ್ಕೆ ಎಷ್ಟೇ ಡಾಕ್ಯುಮೆಂಟ್ಸ್ ಆದರೂ ಕೂಡ ಸಾಕು. ಹುಡುಗರು ಎಲ್ಲನೂ ಕೂಡ ಕನ್ಫ್ಯೂಷನ್ ಇದೆಯಲ್ಲ, ಇದು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಮೇಲೆ ಭಾಳ ಹುಡುಗರು ಕನ್ಫ್ಯೂಸ್ ಆದರೆ ಹೇಳಿದ್ರೆ ಸದ್ಯಕ್ಕೆ ನಿಮ್ಮ ಕಾಲೇಜಲ್ಲಿ ಕೇಳಿರಿ, ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಬಂದಿರ್ತದೆ. ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಇನ್ನೂ ಕೂಡ ವೇಟ್ ಮಾಡಿರಿ. ಹೆಂಗಿದ್ರು ಕೂಡ ಈ ಮಂತ್ ಫುಲ್ ಅಪ್ಲಿಕೇಶನ್ ಹಾಕೋಕೆ ಇದೆ ಟೈಮ್. ಓಕೆ, ಈ ಮಂತು 30ವರೆಗೂ ಕೂಡ ಇದೆ. ಕೆಲವೊಂದಿಷ್ಟು ಹುಡುಗ ಅಂದರೆ KCET ಸ್ಟೂಡೆಂಟ್ಸ್, NEET ಸ್ಟೂಡೆಂಟ್ಸ್ ಕೇಳಿದೇನಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಬರ್ತಿಲ್ಲ ಅಂದರೆ ಇನ್ನೂ ಕೂಡ ರಿಜಿಸ್ಟ್ರೇಷನ್ ನಂಬರೇ ಬಂದಿಲ್ಲ ಕಾಲೇಜ್ ಅಂತ ಹೇಳ್ತಿದ್ರಿ. ನೋಡಿರಿ, ಈ 3rd ರೌಂಡ್ ಅನ್ನೋದು ಮುಗಿಬೇಕಾಗುತ್ತೆ ಅಟ್ಲೀಸ್ಟ್ ಅದರವರೆಗೂ ಕೂಡ. ಅಂದರೆ 3rd ರೌಂಡ್ ಯಾವಾಗ ಮುಗೀತಪ್ಪ ಅಂದರೆ ಈ ಮಂತ್ 15ನೇ ತಾರೀಕಿಗೆ ಮುಗಿತೈತೆ. ಓಕೆ, ಅಲ್ಲಿವರೆಗೂ ಕಾಲೇಜೊಳಗೆ ಬಂದಿದ್ದರೆ ಓಕೆ ನೀವು ಇಸ್ಕೋರಿ. ಬಟ್ ಏನಪ್ಪ ಅಂದರೆ ಒನ್ಸ್ ಎಲ್ಲನೂ ಕೂಡ ಸೀಟ್ ಫುಲ್ ಆದಮೇಲೆ ಯೂನಿವರ್ಸಿಟಿ ಕಡೆಯಿಂದ ರಿಜಿಸ್ಟ್ರೇಷನ್ ನಂಬರ್ ಬರೋದು. ಸೊ ಹಂಗಾಗ್ಬಿಟ್ಟು ಈ ಮಂತ್ 15ವರೆಗೂ ಕೂಡ ಬರಲಿಕ್ಕಿಲ್ಲ. 15 ಆನ್ವರ್ಡ್ಸ್ ನಿಮ್ಗೆ ಏನಪ್ಪ ಅಂದರೆ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಯೂನಿವರ್ಸಿಟಿ ಕಡೆಯಿಂದ ಬರ್ತದೆ. ಅದನ್ನೇ ತೊಗೊಂಡು ನೀವು ಕಾಲೇಜಲ್ಲಿ ಇಸ್ಕೊಂಡು ಅದು ಪ್ರಿನ್ಸಿಪಾಲ್ನ ಕೇಳಿಬಿಟ್ರೆ ನಿಮ್ಗೆ ಕೊಡ್ತಾರೆ. ಅದನ್ನೇ ತೊಗೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಅದನ್ನ ಯಾವ ರೀತಿ ಹಾಕೋದು ಏನು ಅಂತಲೂ ಕೂಡ ಮುಂದೆ ಹೇಳ್ತೀನಿ. ಸದ್ಯಕ್ಕಂದರೆ ಈಗ ಅಪ್ಲಿಕೇಶನ್ ಹಾಕೋಕೆ ಇನ್ನೂ ಕೂಡ ಅಂದರೆ ಇಲ್ಲಿ ಕಾಣಿಸ್ತಿಲ್ಲ. ಓಕೆ, ಬಿಡ್ತಾರೆ, ಇನ್ನೂ ಕೂಡ ಅಪ್ಡೇಟ್ ಕೂಡ ಆಗಿಲ್ಲ ಇಲ್ಲಿ SSP ಪೋರ್ಟಲಲ್ಲೂ ಕೂಡ. ಒಟ್ಟು ನೋಟಿಫಿಕೇಷನ್ ಆ್ಯಂಡ್ ಸರ್ಕ್ಯುಲರ್ ಬಂದಿದೆ ಅಂದರೂ ನಿಜ. ಓಕೆ, ಎಲ್ಲರೂ ಕೂಡ ಗೊತ್ತಿರುವಾಗೆ ಲೈಕ್ ಪ್ರೊಫೆಷ್ನಲ್ ಮತ್ತು ಸ್ನಾತಕೋತ್ತರ ಪದವಿ ಅಂತ ಏನು ಕರಿತೀವಿ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇದು ಆನ್ಲೈನ್, ಎಲ್ಲನೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಇರ್ತದೆ. ಆ್ಯಂಡ್ ಸೆಲೆಕ್ಷನ್ ಮಾತ್ರ ಆಫ್ಲೈನ್ ನಡೀತದೆ. ಓಕೆ, ಅಂದರೆ ಕೌನ್ಸಿಲಿಂಗಲ್ಲಿ ಯಾವ ರೀತಿ ನಡೀತಿದೆ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ನೋಡೋಣ ಮುಂದೆ ಏನೇನೆಲ್ಲ ಹೇಳ್ತಾರೆ, ಮುಂದೆ ಎಲ್ಲನೂ ಕೂಡ ಅಪ್ಡೇಟ್ ಹೇಳ್ತೀನಿ. ಸೊ ಹಂಗಾಗ್ಬಿಟ್ಟು ನೀವು ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮಲ್ಲಿ ರೀ, ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಿಳಿಸುವಂಥ ಪ್ರಯತ್ನ ಅಂತೂ ಮಾಡ್ತೀವಿ. ಸರಿ, ಇದು ಮುಂದೆ ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.